ಅಂದರೆ ಇಲ್ಲಿ ಪರಂಪರವಾಗಿ ಧರ್ಮಜ್ಞಾನವಾದಿಗಳು ಉಪಾಧ್ಯಾಯನ ದೋಷ ಕೊಟ್ಟಿದ್ದ. ಉಪಾಧ್ಯಾಯನ ಮತ ಸಮೀಚೀನಿಲ್ಲ ಅಂತ 3 ಪ್ರಕಾರ ಅವನು ಮತ ಖಂಡನೆ ಮಾಡಿದರು. ಮತ್ತು ಉಪಾಧ್ಯಾಯನು ಧರ್ಮಜ್ಞಾನವಾದಿಗಳ ಮತದಲ್ಲಿ ಏನು ದೋಷ ಕೊಟ್ಟಿದ್ದ, ಆ ದೋಷದ ಪರಿಹಾರ 2 ರೀತಿಯಿಂದ ಶಂಕದಲ್ಲಿ ಪೀತ ಅಧ್ಯಾಸ ಮತ್ತು ಮಧುರ ದುಗ್ಧದಲ್ಲಿ ತಿಕ್ತರಸ ಅಧ್ಯಾಸದ 2 ಅವರು ಸಂಭವಿಸುತ್ತದೆ ಅಂತ. ರಸನೇಂದ್ರಿಯ ತಿಕ್ತರಸದ ಉಪಯೋಗವನ್ನು ಪರಂಪರಾ ರಸದು ರಾಸನತ್ವ ವ್ಯವಹಾರ ಸಂಭವಿಸುತ್ತದೆ ಅಂತ ಹೇಳಿದರು ಇಲ್ಲಿ ಪರಂಪರವಾಗಿ. ಈಗ ಯಾರೋ ಒಬ್ಬರ ಗ್ರಂಥಕರ್ತರು ಆ ತಿಕ್ತರಸ ಅಧ್ಯಾಸದಲ್ಲಿ ಬೇರೆ ತಮ್ಮ ಸ್ವಂತ ಉಕ್ತಿ, ಇದನ್ನು ಸಾಂಪ್ರದಾಯಿಕ ಅಲ್ಲ, ತಮ್ಮ ಸ್ವಂತ ಉಕ್ತಿ ಅಂದರೆ ತಮ್ಮ ಇದ್ರು ಮತ್ತು ಅವ್ರದ್ದು ಖಂಡನೆ ಮಾಡ್ತಾರೆ. ಪಸ್ತಿಷಡಿಗೆ ಯಾವ ರೀತಿ ಈ ಉಪಾಧ್ಯಾಯ ತಿಕ್ತರಸ ಅಧ್ಯಾಸದಲ್ಲಿ ಮ್ಯಾಲ ಆ ಉಪಾಧ್ಯಾಯನ ಮತದಲ್ಲಿ ಅರ್ಥ ಅಧ್ಯಾಸದ ಜ್ಞಾನ ಅಧ್ಯಾಸ ಒಪ್ಪಿಲ್ಲ ಮತ್ತು ದೋಷ ಒಪ್ಪಿದ್ದಾನೆ. ಈ ಯಾರೋ ಒಬ್ಬರು ಈಗೇನು ಹೇಳೋರಿದ್ದಾರೆ ಅವರು ಅರ್ಥ ಅಧ್ಯಾಸನೂ ಒಪ್ಪಿಲ್ಲ ಮತ್ತು ಜ್ಞಾನ ಅಧ್ಯಾಸನೂ ಒಪ್ಪಿಲ್ಲ, ದೋಷರ ಒಪ್ಪರು. ಆದ್ದರಿಂದ ಇವ್ರ ಮತ ಏಕದಮ್ ಯೋಗ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಂತನ ತಿಕ್ತರಸ ಅಧ್ಯಾಸ ಮೇ ಕೋಯಿಕಿ ಅಂದರೆ ಯಾರೋ ಒಬ್ಬರದು ಅನ್ಯ ಬೇರೆ ಉಕ್ತಿ ವಚನ ಮತ್ತು ಅವ್ರದ್ದು ಖಂಡನೆ. ಮಧುರ ದುಗ್ಧಂಕೋ ಹಿ ತಿಕ್ತರಸ ಕಾ ಅಧಿಷ್ಠಾನ ಮಾನೆ ತೋ ಭಿ ಮೇಲೆ ಏನು ಮಧುರ ದುಗ್ಧಕ್ಕೆ ನೀವು ಅಧಿಷ್ಠಾನ ಅಂತ ಒಪ್ಪಿದ್ದಾದರೆ ಧರ್ಮಜ್ಞಾನವಾದಿಗಳಿಗೆ ಉಪಾಧ್ಯಾಯನು ಶಂಕ ಮಾಡಿದ್ದ. ಏನು ಶಂಕ ಮಾಡಿದ್ದ? ಈ ಮಧುರ ದ್ರವ್ಯ ಅದು ಮಧುರ ಹಾಲ ದ್ರವ್ಯ ಇರೋಣದ್ರಿಂದ ಅಲ್ಲಿ ರಸನೇಂದ್ರಿಯದು ದ್ರವ್ಯಗ್ರಹಣ ಮಾಡೋದ್ರಲ್ಲಿ ಅಸಮರ್ಥ. ಅಂದಮೇಲೆ ನಿಮ್ಮದು ಅಧಿಷ್ಠಾನನೇ ವಿಷೀಕರಿಸುವಂಥ ನಿರ್ಮಾಕಾರ ಜ್ಞಾನ ಮೊದಲೇ ಪ್ರತ್ಯಕ್ಷ ಚಾಕ್ಷುಷ ಆಗೋದಿಲ್ಲ. ಮತ್ತು ಇದು ಪರಂಪರೆ ಹೆಂಗೆ ಸಂಭವಿಸ್ತೈತಿ ನಿಮ್ಮದು? ಇಲ್ಲಿ ಸಂಭವಿಸೋದಿಲ್ಲ ಅಂತ ತಮ್ಮ ಏನು ಹೇಳಿದ. ಇವರು ಆ ಮಧುರ ದುಗ್ಧ ನಾವು ಅಧಿಷ್ಠಾನ ಧರ್ಮಜ್ಞಾನವಾದಿಗಳು ಮಧುರ ದುಗ್ಧ ನಾವು ಅಧಿಷ್ಠಾನ ಅಂತ ಹೇಳೋದಿಲ್ಲ, ಕಿಂತು ಮಧುರ ರಸ ಅಧಿಷ್ಠಾನದಲ್ಲಿ ಹೇಳಿದೆವು ಅಂದ್ರೆ ಆ ಮಧುರ ರಸಕ್ಕೆ ರಸನೇಂದ್ರಿಯದು ಉಪಯೋಗ ಇರೋಣದ್ರಿಂದ ಚಾಕ್ಷುಷತ್ವ ವ್ಯವಹಾರನು ಸಂಭವಿಸುತ್ತಿರ್ಲಿಕ್ಕಾಗಿ ಪರಂಪರಾದಿಂದ ಉಪಯೋಗ ಐತಿ ಅಂತ ಅವ್ರು ಹೇಳಿದರು. ಆದರೂ ಇವ ಏನಂತಾನ, ಈ ಒಬ್ಬ ಗ್ರಂಥಕರ್ತ ಮಧುರ ದುಗ್ಧಂಕೋ ಹಿ ಹಾಲಿಗೇನೆ ಅವ ಹಾಲಿಗೆ ಅಧಿಷ್ಠಾನ ಅಂದ್ರೆ ಆ ಮಧುರ ದುಗ್ಧದಲ್ಲಿ ತಿಕ್ತರಸ ಅಧ್ಯಾಸದಲ್ಲಿ ನಿಮ್ಮ ಚಾಕ್ಷುಷತ್ವ ವ್ಯವಹಾರ ಸಂಭವಿಸುವುದಿಲ್ಲ ಅಂತ ಉಪಾಧ್ಯಾಯ ಧರ್ಮಜ್ಞಾನವಾದಿ ಹೇಳಿದ. ಅದಕ್ಕೆ ಅವರು ಮಧುರ ದುಗ್ಧ ಅಧಿಷ್ಠಾನ ಹಾಲ ಅಧಿಷ್ಠಾನ ಅಲ್ಲ, ಕಿಂತು ಮಧುರ ರಸ ಅಂತೇಳಿ. ಇವ ಏನಂತಾನೆ, ಆ ಮಧುರ ಹಾಲಿಗೇನೆ ಅಧಿಷ್ಠಾನ ಅಂತ ಒಪ್ಪದಾಗೆ ಆದರೂ ಕೂಡ ಮಧುರ ದುಗ್ಧಂಕೋ ಹಿ ತಿಕ್ತರಸ ಅಧಿಷ್ಠಾನ ಮಾನೆ ತೋ ಭಿ ಒಪ್ಪದಾಗೆ ಆದರೂ ಕೂಡ तिक्त रस अध्यास में रसन की अपेक्षा नहीं. तिक्त खार रस यानी अध्यास ಅದು ತಿಕ್ತ ರಸದು ಅಧ್ಯಾಸದಲ್ಲಿ ತಿಕ್ತ ರಸದೇ ಅಧ್ಯಾಸ ಕೈ ರಸಾಯನ ಆಗ್ಯದ, ಅದು ರಸನೇಂದ್ರಿಗೆ ಆಗ್ತದೆ. ಹೇಳ್ತಿಲ್ಲ ಮ್ಯಾಲ ತಿಕ್ತ ರಸದ ಜ್ಞಾನದಲ್ಲಿ ರಾಸನತ್ವ ವ್ಯವಹಾರ ಸಂಭವಿಸೋದೇನೇ ಇಲ್ಲ. ನೀವು ಒಂದು ವೇಳೆ ಸಾಕ್ಷಿ ಚೈತನ್ಯ ಹೇಳಿದರೆ ಅಂತ ಅವ್ರು ಹೇಳಿದರು. ಅದಕ್ಕೆ ರಾಸನಜನ್ಯ ಮಾನಿನಿ ಹೋಗಿ ಮ್ಯಾಲ ಇವ ಉಪದ ಹೇಳಿದ. ಇವ ಏನಂತಾನ, ತಿಕ್ತ ರಸ ಅಧ್ಯಾಸದಲ್ಲಿ ರಸನೇಂದ್ರಿಯದ ಅಪೇಕ್ಷೆನೇ ಇಲ್ಲ, ಅವನಕ್ಕಿಂತ ಉಲಟಿದು. ಮತ್ತೇನದ ಹೆಂಗೆ ಹೇಳ್ತೀನಿ, ಕಿಂತು ದುಗ್ಧ ಗೋಚರ ತ್ವಾಚವೃತ್ತಿ ಹೋವೆ, ಹಾಲನ್ನು ವಿಷೀಕರಿಸುವಂಥ ತ್ವಾಚವೃತ್ತಿ ಆಗುತ್ತದೆ. ತ್ವಾಚವೃತ್ತಿ ಅವರು ದುಗ್ಧಕ್ಕೆ
ವಿಷೀಕರಿಸುವಂಥ ರಸನೇಂದ್ರಿಯ ಮಾಡಲ್ಲ ಅಂತ ತಿಳ್ಕೊಂಡು ಅವರು ಏನು ಹೇಳಿದರು, ತ್ವಾಚೆ ವೃತ್ತಿ ದುಗ್ಧಾಕಾರ ಆಗ್ತೈತೆ. ಅವ್ರೇನು ಹೇಳಿದ್ರಲ್ಲ ಹಂಗೆ ಇವನಂತಾನ ದುಗ್ಧ ಹಾಲನ್ನು ವಿಷೀಕರಿಸುವಂಥ ತ್ವಾಚೆ ವೃತ್ತಿ ಆಗುತ್ತದೆ, ಆಗುತ್ತದಿಲ್ಲ. ಪರಂತು ಯಾರೋ ಒಬ್ಬರು ಏನಂತಾರೆ ಇವನಿಗೆ ದುಗ್ಧ ಹಾಲನ್ನು ವಿಷೀಕರಿಸುವಂಥ ತ್ವಾಚೆ ವೃತ್ತಿ ಆಗ್ತೈತಿ ಅಂತನಿ ಅಂದರೆ ಆ ತ್ವಾಚೆ ವೃತ್ತಿ ತಿಕ್ತರಸ ಯದ್ಯಪಿ ಇಲ್ಲೇನೈತೆ ನೋಡ್ರಿ, ಈ ಕಡೆ ಒಂದು ಯದ್ಯಪಿ ಐತೆ ನೋಡ್ರಿ, ಆ ಯದ್ಯಪಿನೇ ಮೊದಲು ಅನ್ಕೋಬೇಕು. ಹಾಂ, ಸೋಕ್ಕಿಂತ ಮೊದಲು ಅನ್ಕೋಬೇಕು. ಈ ಯದ್ಯಪಿ ಅಷ್ಟೇ ಗೋಲ್ ಮಾಡಬೇಕು. ಇಲ್ಲಿ ಯದ್ಯಪಿ ಅಂದ್ರೆ ಇದು ಅಷ್ಟಿದು ಅನಿಸಲ್ಲ. ಹಾಂ, ಯದ್ಯಪಿ ಸೋ ತ್ವಾಚ ವೃತ್ತಿ ತಿಕ್ತರಸಾಕಾರ ನೈ. ತ್ವಾಚೆ ವೃತ್ತಿ ಏನದಲ್ಲ ಅದೇನು ಕೈ ರಸಾಕಾರ ಆಗ್ತದೇನು? ಕೈ ಅದರಲ್ಲಿ ರಸ ಗ್ರಹಣ ಮಾಡೋದು ಇದನ್ನೇ ಅಲ್ಲಲ್ಲ. ಹಾಂ, ಭಕ್ತ ರಸನೇಂದ್ರಿಯಲ್ಲೇ ರಸಗ್ರಹಣ ಮಾಡೋದು. ತ್ವಾಚೆ ವೃತ್ತಿಯಲ್ಲಿ ಅದು ತಿಕ್ತ ರಸದ ಆಕಾರ ಆಗ್ತದೇನು? ಆಗೋದೇ ಇಲ್ಲಲ್ಲ ಅಂತ ಹಿಂಗೆ ಯದ್ಯಪಿ ಶಂಕ. ಅದಕ್ಕೆ ಅವೇನಂತಾನೆ ಸಮಾಧಾನ. ತಥಾಪಿ ತ್ವಾಚ ವೃತ್ತಿ ಮೇ ಅಭಿವ್ಯಕ್ತ, ಅಭಿವ್ಯಕ್ತಿ ಅಲ್ಲ ಅಭಿವ್ಯಕ್ತ. ಹಾಂ, ಅಭಿವ್ಯಕ್ತ ಅಂದ್ರೆ ಪ್ರಕಟ ಆದಂಥ ಸಾಕ್ಷಿ ನಿರಾವೃತ್ತ ಅಂದರೆ ಆವರಣರಹಿತ. ನಿರಾವೃತ್ತ ಅಂದರೆ ಆವರಣ ರಹಿತ ಇದ್ದಾನೆ. ಸಾಕ್ಷಿ ಆವರಣ ರಹಿತ ಇದ್ದಾನೆ, ಅದಕ್ಕೆ ಅವನು ಸ್ವಯಂ ಪ್ರಕಾಶ ಇದ್ದಾನೆ. ताके संबंध से आ साक्षी के संबंध से तिक्त रस का प्रकाश हुए. आ साक्षी ಸಂಬಂಧದಿಂದಲೇ ಇವ ನಿರಾವೃತ್ತ ಅಂತ ಒಪ್ಪ ನೋಡಿ. ಅವ ಆವರಣ ರಹಿತ ಇದ್ದಾನೆ. ನಿರಾವೃತ್ತ ಸಾಕ್ಷಿಯಿಂದಲೇ ತಿಕ್ತ ರಸದ ಜ್ಞಾನ ಆಗ್ತೈತಿ. तिक्त रस की प्रतीति में रसन का व्यापार भाषे नहीं. ತಿಕ್ತ ಕೈ ರಸದ ವ್ಯಾಪಾರ ಅಂದ್ರೆ ಆ ರಸನೇಂದ್ರಿಗೆ ಕೈ ಅಧ್ಯಾಸ ರಸನೇಂದ್ರಿಗೆ ಆಗಿರ್ತದೆ. ಅದರದು ಅಲ್ಲಿ ಏನು ವ್ಯವಹಾರೇ ಇಲ್ಲ, ವ್ಯಾಪಾರೇ ಇಲ್ಲ ಅಂತ. ವ್ಯಾಪಾರೇ ಇಲ್ಲ ಅಂದ್ರೆ ಏನು? ಜ್ಞಾನ ಅಧ್ಯಾಸ ಒಪ್ಪಿಲೇವ ಅಂತ ಒಪ್ಪೇ ಇಲ್ಲ. ಯಾತೆ तिक्त रस अध्यास में रासनत्व व्यवहार अप्रामाणिक है, प्रामाणिक नहीं. तिक्त रस अध्यासದಲ್ಲಿ ರಾಸನತ್ವ ವ್ಯವಹಾರ ಅಪ್ರಾಮಾಣಿಕ है. ಅವ್ರೇನು ಹೇಳಿದರು? ಕಿ ತಿಕ್ತರಸ ದುಗ್ಧ ಹಾಲಾಕಾರ ತ್ವಾಚ ವೃತ್ತಿ ಆಗ್ತದೆ. ರಸನೇಂದ್ರಿಯಿಂದ ಕೈ ರಸ ಆಗ್ತದೆ. ತ್ವಾಚ ವೃತ್ತಿ ರಾಸನ ವೃತ್ತಿ ಏಕ ದೇಶ ಮೇ ಹೋವೆ. ಯಾರು ಧರ್ಮಿ ಜ್ಞಾನವಾದಿಗಳು सांप्रदायಗಳು ತ್ವಾಚ ವೃತ್ತಿ रसन वृत्ति एक देश में हो गए हैं. एक देश में होने से दोनों उपित का अभेद हो गए. कहते दोनों एक ज्ञान ಅಂದರೆ ಸಾಕ್ಷಿಕ ವಿಷಯ ಹೋವೆ. ಹಿಂಗೆ ಸಮಾಧಾನ ಹೇಳಿದರು. ಇವನಂತನ ತಿಕ್ತರಸ ಅಧ್ಯಾಸದಲ್ಲಿ ರಾಸನತ್ವ ವ್ಯವಹಾರ ಅದು ಪ್ರಾಮಾಣಿಕ ನಹಿ, ಅಪ್ರಾಮಾಣಿಕ. ಪ್ರಮಾಣ ಇಲ್ಲ ಅದಕ್ಕೆ. ಹಾಂ, ಅಪ್ರಾಮಾಣಿಕ ಅದಕ್ಕೆ ಪ್ರಮಾಣ ಇಲ್ಲ. ಯಾ ಪಕ್ಷ ಮೇ ತಿಕ್ತ ರಸ ಅಧ್ಯಾಸ ಕೇವಲ ಅರ್ಥಾಧ್ಯಾಸ ಹೈ. ಕೇವಲ ರಸ ಅಂದರೆ ಅರ್ಥಾಧ್ಯಾಸ, ಜ್ಞಾನಾಧ್ಯಾಸ ಇವನು ಒಪ್ಪೇ ಇಲ್ಲ. ಯಾ ಪಕ್ಷ ಮೇ तिक्त रसाध्यास केवल अर्थ अध्यास है. तिक्त रसाकार अविद्या की वृत्ति निष्फलता से मानी नहीं. तिक्त रसाद आकार ಅದು ಅವಿದ್ಯಾ ವೃತ್ತಿ. ಅದು ಅಧ್ಯಾಸ ಅವಿದ್ಯಾ ವೃತ್ತಿ ಅದು ನಿಷ್ಫಲ ಐತಿ ಅಂತ. ನೀವು ಅವಿದ್ಯಾ ವೃತ್ತಿ ಒಪ್ಪುದು ನೀವು ಮತ್ತೆ ಯಾಕೆ ಒಪ್ಪಿರಿ? ಅವಿದ್ಯಾ ವೃತ್ತಿ ಅದು ನಿಷ್ಫಲನೇ. ಅದು ನೀವು ಒಪ್ಪುದು ಅವಿದ್ಯಾ ವೃತ್ತಿ ಮತ್ತು ಒಪ್ಪಿರಲ್ಲ, ಅದು ನಿಷ್ಫಲನೇ. ಅದಕ್ಕೆ ನಾವು ಒಪ್ಪಿಲ್ಲ. ಅದು ನಿಷ್ಫಲ ಇರೋದ್ರಿಂದ ನಾನು ಒಪ್ಪಿಲ್ಲ. ಈ ರೀತಿ ಸೇ ಕೋಯಿ ಗ್ರಂಥಕಾರ ಒಪ್ಪೋದು ಜरूरत नहीं ಇಲ್ಲ. इस रीति से कोई एक ग्रंथकार दुग्धं को हालिगी हाँ तिक्त रस अध्यास का अधिष्ठान मान के कई रसद अध्यास का अधिष्ठान हाल वप्पि मधुर दुग्ध गोचर त्वाच वृत्ति में
अभिव्यक्त साक्षी से तिक्त रस का प्रकाश मान्य है. ಅಭಿವ್ಯಕ್ತ ಸಾಕ್ಷಿಯಿಂದಲೇ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಆ ಕೈ ರಸದು ಜ್ಞಾನ ಒಪ್ಪ್ಯಾನ. ಪ್ರಕಾಶ ಅಂದರೆ ಜ್ಞಾನ ಮಾನ್ಯ ಒಪ್ಪ್ಯಾನ. ಅವರ ತಿಕ್ತರಸ ಗೋಚರ ವೃತ್ತಿ ಕಾ ಅಭಾವ ಮಾನೆ. ತಿಕ್ತರಸನ್ನು ವಿಷಯೀಕರಿಸುವಂಥ ವೃತ್ತಿ ಅಂದರೆ ಜ್ಞಾನದನ್ನು ಕೂಡ ಅಭಾವ ಒಪ್ಪ್ಯಾನ. ಅಂದರೆ ಜ್ಞಾನ ಅಧ್ಯಾಸನೂ ಒಪ್ಪ್ಯಾನ, ತಿಕ್ತರಸಾಕಾರ ವೃತ್ತಿನೂ ಒಪ್ಪಿಲ್ಲ. ತಿಕ್ತರಸಾಕಾರ ವೃತ್ತಿನೂ ಒಪ್ಪಿಲ್ಲ. ಅವಿದ್ಯಾವೃತ್ತಿ ಅಂದರೆ ದೋಷ, ಅವಿದ್ಯಾವೃತ್ತಿ ದೋಷನೂ ಒಪ್ಪಿಲ್ಲ. ಬಂದ್ ಮಾಡಲಿಕ್ಕೆ ಹೋಗ್ತಾರೆ ತಿಳಿತಾ. ಕೊಯ್ ಗ್ರಂಥಕಾರ ಈ ರೀತಿಯಿಂದ ಅವ ತನ್ನ ಏನೋ ಒಂದು ಉಕ್ತಿ ಹೇಳಿದ. ಅದಕ್ಕೆ ಈಗ ಒಂದು ಮತ ಲೇಖ ಅಸಂಗತ ಐತಿ ಅಂತ ಹೇಳ್ತಾರೆ. ನಿನ್ನ ಮತ ಏಕದಮ್ ಅಸಂಗತ ಐತಿ. ಹಾಂ, ಉಪಾಧ್ಯಾಯನಿಗಿಂತ ವಿರುದ್ಧನಿ. ಕೇವಲ ಉಪಾಧ್ಯಾಯ ಅರ್ಥ ಅಭ್ಯಾಸ ಮಾನಿಲ್ಲ, ರಾಸನ ವೃತ್ತಿ ಒಪ್ಪ್ಯಾನವ. ಅಂತಃಕರಣ ವೃತ್ತಿಯಿಂದಲೇ ನಿಧಾನ ಹೇಳ್ಯಾನ. ಅಂತಃಕರಣ ವೃತ್ತಿಯಿಂದ ಆಗ್ತದದು, ನೀವು ಅಂತಃಕರಣ ವೃತ್ತಿ ಭೀ ಒಪ್ಪಿಲ್ಲ. ಅದ್ರ ಸಲುವಾಗಿ ನಿನ್ನ ಮತ ಏಕದಮ್ ಅಸಂಗತ ಅದು. ಕಾಯಿತೆ ಸ್ವ ये असंगत है. स्वाकार वृत्ति में अभिव्यक्त चेतन से विषय का प्रकाश होवे है. ಇವರೇನಿದ್ರು ಸ್ವ ಅಂದರೆ ವಿಷಯ ಯಾವುದು ದುಗ್ಧ. ಆ ದುಗ್ಧ ಆಕಾರ ವೃತ್ತಿಯಲ್ಲಿ ದುಗ್ಧ ಹಾಲ ಸ್ವ ಆಕಾರ. ಸ್ವ ಅಂದರೆ ದುಗ್ಧ, ಹಾಲ ಅದು ವಿಷಯ. ಅಂದರೆ ಸ್ವಾಕಾರ ವೃತ್ತಿನೇ ಅಭಿವ್ಯಕ್ತ ಚೇತನದಿಂದಲೇ ವಿಷಯದ ಪ್ರಕಾಶ ಆಗುತ್ತದೆ ಅಂತ ಹಿಂಗೆ ಹೇಳಿದ್ದೀನಿ. ಏನು ಹೇಳಿದೆ? ಈ ಸ್ವಾಕಾರ ವೃತ್ತಿ ಅಂದರೆ ಯಾವ ವಿಷಯದ ಆಕಾರ, ಹಾಲಿನ ವಿಷಯದ ಆಕಾರ ಏನು ವೃತ್ತಿ ಆಗ್ಯದ, ಆ ವೃತ್ತಿಯಲ್ಲಿದ್ದಂಥ ಪ್ರಕಟವಾದಂಥ ಚೇತನ ಸಾಕ್ಷಿಯಿಂದಲೇ ವಿಷಯ ಅಂದರೇ ಕೈರಸದು ಪ್ರಕಾಶ ಮಾಡುತ್ತದೆ ಅಂತ ನೀಟ್ ಹೇಳಿದ್ವಿ. ಅವನಿದಾಯಿತು. ಈಗ ಅದರ जो अन्य आकार वृत्ति में जो अभिव्यक्त चेतन से स्वसंबंधी विषय का प्रकाश माने तो ಒಪ್ಪಿದ್ದಾದರೆ अन्य आकार जो अन्य आकार वृत्ति में ಅಂದ್ರೇನು? ಈಗ ದುಗ್ಧಾಕಾರ ವೃತ್ತಿ ಆಗೈತಿ. ಅದ ವೃತ್ತಿಯಲ್ಲಿ ಅಭಿವ್ಯಕ್ತ ಚೇತನದಿಂದ ಅಂದರೆ ಸಾಕ್ಷಿಯಿಂದ ಸ್ವಸಂಬಂಧಿ ಅಂದರೆ ಸಾಕ್ಷಿಗೆ ಸಂಬಂಧಿ ವಿಷಯ ಯಾವುದು? ತಿಕ್ತರಸ ಪ್ರಕಾಶ ಅಂತ ಒಪ್ಪಿದ್ದಾದರೆ ठीक है. अन्य आकार वृत्ति में अभिव्यक्त चेतन से स्वसंबंधी विषय का प्रकाश माने तो अंद्रे ತಿಳಿತಲಿಂಗ. अन्य आकार वृत्ति में ಅಂದ್ರೆ ದುಗ್ಧ ಆಕಾರ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದರೆ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಅವನು ತನಗೆ ಸಂಬಂಧಿ ಅಂದರೆ ಸಾಕ್ಷಿ ಸಂಬಂಧಿ ವಿಷಯ ಅಂದರೆ ತಿಕ್ತರಸದ ಜ್ಞಾನ ಒಪ್ಪಿದ್ದಾದರೆ ಒಪ್ಪಿದ್ದರೆ ತಿಕ್ತ. ಈಗ ಹಾಲಿನ ಆಕಾರ ವೃತ್ತಿ ಹೋಗಿ ಹಾಲಿನ ಆಕಾರ ಆಗ್ಯದ. ಈಗ ಆ ಹಾಲಿನ ಆಕಾರ ಏನು ವೃತ್ತಿ ಆಗ್ಯದಲ್ಲ, ಆ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಯಾವ ಸಾಕ್ಷಿ, ಆ ಸಾಕ್ಷಿಯಲ್ಲಿದ್ದ ಸಂಬಂಧಿ ತಿಕ್ತ ರಸದ ನೀನು ಪ್ರಕಾಶ ಅಂತ ಒಪ್ಪಿದಾದರೆ, ಜ್ಞಾನ ಅಂತ ಒಪ್ಪಿದ್ದಾದರೆ ठीक है. जो अन्य आकार वृत्ति में दुग्धाकार वृत्ति में अभिव्यक्त चेतन से ಪ್ರಕಟವಾಗಲ್ಪಟ್ಟಂಥ ಚೇತನ ಸಾಕ್ಷಿ ಚೇತನದಿಂದಲೇ ಸ್ವಸಂಬಂಧಿ, ಸ್ವ ಅಂದರೆ ಹಾಲ, ಸ್ವ ಅಂದರೆ ದುಗ್ಧ, ಅದಕ್ಕೆ ಸಂಬಂಧಿ ಯಾವುದು? ತಿಕ್ತ ವಿಷಯ, ಪ್ರಕಾಶ ಅಂದರೆ ಜ್ಞಾನ ಅಂತ ಒಪ್ಪಿದ್ದಾದರೆ ನಿಮಗೆ ತಿಳಿದಿಟ್ಟು ಏನು ಹೇಳೋಣ? ಸ್ವಸಂಬಂಧಿ, ಸ್ವ ಅಂದರೆ ಹಾಲ, ವೃತ್ತಿಗೆ ಸಂಬಂಧ ಯಾವುದು? ಹಾಲ. ಇಲ್ಲ
ಅನ್ಯ ಆಕಾರ ವೃತ್ತಿ ಮೇ. ಅನ್ಯಾಕಾರ ವೃತ್ತಿ ಅಂದರೆ ಈಗ ಮೊಟ್ಟ ಮೊದಲು ದುಗ್ಧಾಕಾರ ವೃತ್ತಿ ಆಗೈತಿ. ದುಗ್ಧಾಕಾರ ವೃತ್ತಿ, ಆ ವೃತ್ತಿಯಲ್ಲಿ ಅಭಿವ್ಯಕ್ತ ಚೇತನ ಅಂದ್ರೇ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿದಿಂದ. ಈಗ ಸ್ವಸಂಬಂಧಿ ಅಂದ್ರೆ ಆ ವೃತ್ತಿಗೆ ಸಂಬಂಧಿ ಹಾಲ ಹೌದಲ್ಲ. ಅದಕ್ಕೆ ಸಂಬಂಧಿ ತಿಕ್ತ ವಿಷಯದ ಪ್ರಕಾಶ ಜ್ಞಾನ ಒಪ್ಪಿದ್ದಾದರೆ ವೃತ್ತಿ ಒಂದೇ ವಿಷಯ ಹಾಲಿಂದೇ ಪ್ರಕಾಶ ಮಾಡ್ತಾನೆ. ಒಂದು ವೃತ್ತಿಗೆ ಈ ವಿಷಯ ಯಾವುದು ಇರ್ತೈತಿ ನೋಡ್ರಿ, ನಿಮ್ಗೆ ಗೊತ್ತೈತಿ ಇಷ್ಟ ಸ್ವಲ್ಪದಾಗದು. ಈಗ ಈ ವೃತ್ತಿ ಹಾಲಾಕಾರ ಆಗ್ಯದ, ವೃತ್ತಿ ಈಗ ಹಾಲಾಕಾರ ಆಗ್ಯದ. ಆ ವೃತ್ತಿಯಲ್ಲಿ ಇದ್ದಂಥ ಸಾಕ್ಷಿ ಅದಕ್ಕೆ ಪ್ರಕಾಶ ಮಾಡ್ತಾನೆ. ಪರಂತು ಆ ಸ್ವಸಂಬಂಧಿ ಹಾಲಾಕಾರ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಆ ಹಾಲಿ ವೃತ್ತಿಗೆ ಸಂಬಂಧ ಅಂತ ಹಾಲಿಂದು ಇದಕ್ಕೆ ಅದಕ್ಕೆ ತಿಕ್ತ ವಿಷಯಕ್ಕೂ ಪ್ರಕಾಶ ಮಾಡ್ತಾನೆ. ಮಾಡ್ತಾನಂದ್ರೆ ಅದು ಹಿಂಗೆ ಮಾಡ್ತಾನಲ್ಲ, ಮಾಡೋದೇ ಇಲ್ಲ. ಒಂದೇ ವೃತ್ತಿಯಲ್ಲಿ ಒಂದೇ ವಿಷಯ ಇರುತ್ತೈತಿ. ಒಂದೇ ವೃತ್ತಿಯಲ್ಲಿ ಎರಡು ವಿಷಯಕ್ಕೆ ಏಕಕಾಲದಲ್ಲಿ ಆಗುವುದಿಲ್ಲ. ಎರಡು ವೃತ್ತಿ ಬೇಕು ಮತ್ತು ಪುನಃ ಆ ವೃತ್ತಿ. ಒಂದೇ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿ ಒಂದೇ ವಿಷಯವನ್ನು ಪ್ರಕಾಶ ಮಾಡ್ತಾನೆ. ನೀ ತಿಕ್ತಕ್ಕೂ ಪ್ರಕಾಶ ಮಾಡ್ತಾನಂದರೆ ತಿಳಿತಾ? ಮಾಡ್ತಾನಂದ್ರಿ ಏನು ಆಪತ್ತಿ ಬರ್ತದೆ ಅಂತ ಹೇಳ್ತಾರೆ. ಜೈಸೆ ರೂಪವತ್ ಘಟಾಕಾರ ವೃತ್ತಿಮಿ, ರೂಪವತ್ ಘಟಾಕಾರ ವೃತ್ತಿಮಿ. ಈ ಘಟ ನೀಲೋ ಘಟ ಅಂತ ಹಿಂಗೆ ತಿಳ್ಕೊರಿ. ಒಂದು ಉದಾಹರಣೆ, ರೂಪವತ್ ಘಟಾಕಾರ ವೃತ್ತಿಮಿ. ರೂಪವುಳ್ಳ ಘಟದ ಆಕಾರ ಅಂದರೆ ಈ ಒಂದು ನೀಲೋ ಘಟ ಅಂತ ಹಿಂಗೆ ಒಂದು ವಾಕ್ಯ ಆಯ್ತಲ್ಲ. ಆ ಘಟಾಕಾರ ವೃತ್ತಿಯಲ್ಲಿ ರೂಪವುಳ್ಳ ಘಟಾಕಾರ ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದ್ರೆ ಪ್ರಕಟವಾಗಲ್ಪಟ್ಟಂಥ ಚೇತನದಿಂದ ಘಟದ ಪರಿಮಾಣ ಸಂಖ್ಯಾಧಿಕನ की प्रतीति हुई चाहिए. ಸಂಖ್ಯಾಧಿಕನ की ಸಂಖ್ಯಾ, ಪರಿಮಾಣ, ಪೃಥಕತ್ವ, ಸಂಯೋಗ, ವಿಭಾಗ ಮೊದಲಾದವುಗಳು. ಅನ್ಯಾಕಾರ ವೃತ್ತಿ ಅಂದ್ರೆ ಘಟದ ನೀಲಾಕಾರ ಅಂತ ತಿಳ್ಕೊರಿ. ಆ ನೀಲಾಕಾರ ವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದ ಸ್ವಸಂಬಂಧಿ ಅಸಾಕ್ಷಿ ಸಂಬಂಧಿ घटದಲ್ಲಿ ಇರುವ परिमाण संख्याधिकन का प्रकाश हुआ चाहिए, परंतु होता नहीं. घट रूप वाला है ऐसा ज्ञान आದಾಗ घट ಒಂದೇ ಐತಿ, एक घट है ऐसा ज्ञान हो गया. ठीक है. ಹಾಂ ಉಳಿದಾಗಲ್ಲ. ತಿಳಿತಿಲ್ಲ. ಈಗ ಘಟಾಕಾರದಾಗ ರೂಪವುಳ್ಳ ರೂಪ ಘಟಕ ವೃತ್ತಿ ಹೋಗಿ ಸಂಬಂಧ ಆದ ಕೂಡಲೇ ಆ ವೃತ್ತಿ ನೀಲಘಟ ಆಕಾರ ಆಗಿದೆ. ನೀಲಘಟ ಆಕಾರ ಆ ವೃತ್ತಿಯಲ್ಲಿ ಒಂದೊಳಗೆ ಅಭಿವ್ಯಕ್ತ ಪ್ರಕಟ ಸಾಕ್ಷಿಯಿಂದ ನೀ ತೀರ್ಥರಸದು ಹೇಳಿದರೆ ಘಟದ ನೀಲಾಕಾರ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದ ಆ ಘಟದ ಪರಿಣಾಮ ಅಳತಿ, ಘಟದ ಸಂಖ್ಯಾ, ಪರಿಮಾಣ, ಪ್ರತ್ಯಕ್ಷ ಘಟದು ಆತದೇನು ಆಗೋದಿಲ್ಲ. ಕೇವಲ ನೀಲಾಕಾರ ವೃತ್ತಿ ಆಗ್ಯದ, पण ಅದರ ಘಟದ ಪರಿಣಾಮ ಎಷ್ಟು ಆಗಲ್ಲ. ತಿಳಿತು. ಈಗ ನಿಮ್ಗೆ ಇನ್ಕಮ್ ಹೇಳಿದ್ ನೋಡಿರಿ. ಈಗ ಎಷ್ಟೋ ಇವು ಇಲ್ಲಿ ಗಡ್ಯಾಳದ, ಲಾಕಿಟ್ ಅದ, ರಕ್ಷಾ ಕಟ್ಕೊಳ್ಳೋಣ, ಇಲ್ಲಿ ಮತ್ತೆ ಏನೇನು ಇಟ್ಟಾನ ಸಾಮಾನು ಹಿಂಗೆ ಹೌದಿಲ್ಲ. ನಾವು ಪೇನ್ ಅಂದಕೊಳ್ಳೆ ನನ್ನ ವೃತ್ತಿ ಹೋಗಿ ಪೇನ್ಗೆ ಸಂಬಂಧ ಆಯಿತು. ಇಲ್ಲಿ ರಕ್ಷಾ ಅದ, ಗಡ್ಯಾಳ ಅದ, ಇವಾಗ ಜ್ಞಾನ ಆಗಲ್ಲ. ಕೇವಲ ವೃತ್ತಿ ಯಾವಾಗ ಸಂಬಂಧ ಆಗ್ಯದ ಅದಕ್ಕೆ ಸಾಕ್ಷಿ ಅದಕ್ಕೆ ಪ್ರಕಾಶ ಮಾಡ್ತಾರೆ. ಇವೆಲ್ಲ ಇದನ್ನು ಪ್ರಕಾಶ ಮಾಡಲ್ಲ. ಹಂಗೆ ಘಟದಲ್ಲಿ ಇರುವ ನೀಲಾಕಾರ ವೃತ್ತಿಯಲ್ಲಿ ಯಾನ್ ಪ್ರಕಟ ಸಾಕ್ಷಿ ಅದಕ್ಕೆ ಪ್ರಕಾಶ ಮಾಡ್ತಾನೆ. पण ಆ ಘಟದಲ್ಲಿ ಇದ್ದು ಆಕಾರ, ಸಂಖ್ಯಾ ಯಾವಕ್ಕೂ ಪ್ರಕಾಶ ಮಾಡು. ಒಂದು ವೇಳೆ ಹಿಂಗೆ ಆಗ್ತೈತೆ ಅಂದರೆ ಅನ್ಯಾಕಾರ ವೃತ್ತಿ ಚಿಕ್ಕರಸ್ ಮಾಡ್ತಾ ಅಂದರೆ ಈ ಘಟದಲ್ಲಿರುವ ಘಟದ ಪರಿಮಾಣ, ಸಂಖ್ಯಾ ಮೊದಲಾದವುಗಳನ್ನು ಜ್ಞಾನ ಆಗಬೇಕಾಗಿತ್ತು. ಆತದೇನು ಆಗುವುದಿಲ್ಲ. ಚಾಹಿಯೆ ರೂಪವಾನ್ ಘಟ
रूपउಳ್ಳ घट ऐसा ज्ञान हुए भी ಹಿಂಗೆ ಜ್ಞಾನ ಆದಾಗ್ಯಾದರೂ ಘಟಕ್ಕೆ ಸ್ಥೂಲತಾದಿ ಕನಕ ಪ್ರಕಾಶ ಹೋವೇ नहीं ರೂಪउಳ್ಳ ಕೊಡ ರೂಪವಾನ್ ಘಟ ಹಿಂಗೆ ಜ್ಞಾನ ಆಗಿದರೂ ಕೂಡ ಘಟದ ಸ್ಥೂಲತಾ ಅದು ದಪ್ಪ ತೀಕ್ಷಣದು ಹೊಟ್ಟುಮ್ಮ ಹೌದಿಲ್ಲ ಅದಕ್ಕೆ ಮತ್ತು ಏನು ಎಲ್ಲಿ ಇಟ್ಟರು ಅದಕ್ಕಂದ್ರೆ ಮತ್ತು ಬೇರೆ ಏನು ಘಟದ ಸಂಖ್ಯಾ ಅಳತಿ ವಯನವೆಲ್ಲ ಕಪಾಲ ತೊಗೊಳ್ಬಾರ್ದು ಒಂದೇ ಘಟದ ಆಕಾರ ಅದು ಘಟದಕ್ಕೆ ಯಾನರೇ ಮತ್ತು ಅದಕ್ಕೆ ಶೃಂಗಾರ ಮಾಡಿರು ಯಾನರ ಮಾಡಿರು ಅಂದ್ರೆ ತಿಳಿತೆ ನಿಮ್ಗೆ रूपवान घटा ऐसा ज्ञान हुए भी घट के स्थूलता अधिकन का प्रकाश होवे नहीं इतने दृष्टांत हाँ ಇಲ್ಲ ಹಾಂ तैसे ಅದರಂತೆ ಈಗ मधुर दुग्धाकार त्वाच वृत्ति में अभिव्यक्त चेतन से तिक्त रस का प्रकाश संभव ही नहीं ಗೊತ್ತೇನು ಘಟದ ನೀಲಾಕಾರದಲ್ಲಿ ಘಟದ ಪರಿಣಾಮಾದಿಗಳು ಆಗುವುದಿಲ್ಲ ಹಂಗೆ ಘಟದ ಮಧುರ ದುಗ್ಧ ಆಕಾರ ತ್ವಾಚ ವೃತ್ತಿಯಲ್ಲಿ ಅಭಿವ್ಯಕ್ತ ಅಂದರೆ ಪ್ರಕಟ ಚೇತನ ತಿಕ್ತ ರಸದ ಜ್ಞಾನ ಸಂಭವಿಸುವುದಿಲ್ಲ ಪರಂತು ಒಂದು ವೇಳೆ ದೋಷಕ ಅದ್ಭುತ ಮಹಿಮಾ ಅಂಗೀಕೃತ ನಾವಾದರೂ ದೋಷದ ಬಲದಿಂದ ಹ್ಯಾಂಗ ದೋಷ ಇತ್ತಪ್ಪ ಅಂದ್ರೆ ಹಿಂದೆ ನಾವು ಏನು ಹೇಳಿದೆವು ಶಂಕ ಬಿಳಿಪ ದೋಷ ಇತ್ತಂದ್ರೆ ರೂಪ ಭಾಗವನ್ನು ತ್ಯಾಗ ಮಾಡಿ ಕೇವಲ ಶಂಕ ದ್ರವ್ಯದು ಆತದ ದೋಷಕ ಹಿಂಗೆ ಐಸ ಅದ್ಭುತ ಮಹಿಮಾ ದೋಷ ಇದ್ದುದನ್ನು ಮುಚ್ಚಿಬಿಡ್ತೈತಿ ದೋಷ ಅಂತ ದೋಷದ ಒಂದು ಅದ್ಭುತ ಮಹಿಮಾ ಐತಿ ಒಂದು ವೇಳೆ ಆ ಯಾವ ದೋಷದ ಬಲದಿಂದ ಅದ್ಭುತ ಮಹಿಮಾ ನಾವು ಅಂಗೀಕಾರ ಮಾಡ್ತೇವೆ ಅಂಗೀಕಾರ ನಾನು ಮಾಡ್ತೇವೆ कहूँ चेतन संबंधी का प्रकाश माने चेतन अंगीकृत है याते दोष दुष्ट अंदरने आ संबंधी इंद्रियजन्य वृत्ति में दुष्ट इंद्रियजन्य वृत्ति में अभिव्यक्त साक्षी से दुष्ट इंद्रियದಿಂದ ಉತ್ಪನ್ನವಾಗಲ್ಪಟ್ಟಂಥ अभिव्यक्त साक्षी से वृत्ति के अगोचर का भी कहूँ चेतन संबंधी का प्रकाश माने यथा कथाचित उक्तलेख भी संभवे है आणि दोषनु ಒಪ್ಪಿಲ್ಲ ಈ ದೋಷ ಒಪ್ಪಿಲ್ಲ ಒಂದು ವೇಳೆ ದೋಷ ಅಬ್ದೂತ ಮಹಿಮಾ ಅಂಗೀಕಾರ ಅದ ದೋಷ ಸಹಿತ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ವೃತ್ತಿಯಲ್ಲಿ ಅಭಿವ್ಯಕ್ತ ಸಾಕ್ಷಿಯಿಂದ ಯಾವ ವೃತ್ತಿ ಇಂದ್ರಿಯಜನ್ಯ ವೃತ್ತಿ ಐತಲ್ಲ ವೃತ್ತಿಯಲ್ಲಿ ವಿಷೀಕರಿಸಲಾರದಂಥ ಚೇತನ ಸಂಬಂಧಿದೂ ಜ್ಞಾನ ಜರ ಒಪ್ಪದಿರಿ ಕದಾಚಿತ್ ಸಂಲೇಖ ಬಿ ಸಂಭವೇ ಕದಾಚಿತ್ ಹಿಂಗೆ ಹೇಳೋದು ಒಂದೆಳೆ ಸಂಭವಿಸ್ತೈತಿ ಕದಾಚಿತ್ ಅದಕ್ಕೆ ಅದು ಮುಚ್ಚರಿ ಈ ಕಡೆ ಯಾರು ಬರಲ್ಲ ಯಾರು ಹೇಳಿದರು ದುಷ್ಟ ಇಂದ್ರಿಯ ಸಂಯೋಗದಿಂದ ಬರುತ್ತಿದ್ದು ಅಭಿವ್ಯಕ್ತ ಆಗಿರುವಂಥ ಸಾಕ್ಷಿ ಚೇತನ ಸಂಬಂಧಿ ಪ್ರಕಾಶ ಮತ್ತು ತಜಾತೀತ್ ಕಲೆ ಕದಾಚಿತ್ ಏನಾಗಿದೆ ಘಟ ಕಳ್ಕೊಬೇಡಿ ಒಂದು ನಿಯಮ ಒಂದು ಹಿಂಗೆ ಎಲ್ಲರಿಗೆ ಇದು ಹಿಂಗೆ ಹೇಳಿದರೆ ಸಂಭವಿಸ್ತೈತಿ ನಾವು ಹಿಂದೆ ಹೇಳಿದೆವು ಯಾರಾದರೂ ಹಿಂಗೆ ಹೇಳಬಹುದು ಏನು ಹೇಳಿದಿರಿ ನೋಡಲಾರ್ದು ಯಾರಾದ್ರೂ ದೋಷದ ಬಲ ದೋಷದ ಅದ್ಭುತ ಮಹಿಮಾ ಅಂಗೀಕೃತ ನಾವು ಮಾಡಿದ್ದೇವೇನಿಲ್ಲ
ಹಾಂ ಆ ದೋಷದ ಬಲದಿಂದ ದೋಷ ಸಹಿತ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂತಹ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದ ಆ ವೃತ್ತಿಗೆ ಈಗ ಅಗೋಚರ ವಿಷೀಕರಿಸಲಾರ್ದಂಥದೂ ಕೂಡ ಕೆಲವೆಡೆಯಲ್ಲಿ ಚೇತನ ಸಂಬಂಧಿದು ಆ ಸಾಕ್ಷಿಗೆ ಸಂಬಂಧಿದು ಪ್ರಕಾಶ ಅಂದರೆ ಜ್ಞಾನ ಒಪ್ಪಿದ್ದಾದರೆ ಇದು ಕದಾಚಿತ ಈ ಮಾತು ಸಂಭವಿಸುತ್ತದೆ, ಹಿಂಗೆ ಹೇಳಿದರೆ ಸಂಭವಿಸ್ತದೆ. ಪರಂತು ನೀ ದೋಷ ಒಪ್ಪಿಲ್ಲ, ನೀ ದೋಷರೇ ಹಿಂಗೆ ಒಪ್ಪಿದ್ರೆ ಒಂದು ವೇಳೆ ಸಂಭವಿಸ್ತೈತಿ. ಪರಂತು ರೂಪವತ್ ಘಟಾಕಾರ ವೃತ್ತಿ, ರೂಪವತ್ ಘಟಾಕಾರ ಈ ಘಟ ರೂಪವಾನ್ ಘಟ ಅಲ್ಲೇನು ದೋಷ ಐತೇನೆ, ಅಲ್ಲೇನು दोषजन्य नहीं. हाँ याते तिस वृत्ति के घटाकार वृत्ति के अಗೋಚರ ಅಂದ್ರೆ ವಿಷೀಕರಿಸಲಾರ್ದಂಥ ಪರಿಮಾಣಾದಿಕನಕ ಪರಿಮಾಣ ಸಂಖ್ಯಾ ಮೊದಲಾದವುಗಳು ತಿಸ್ ರೂಪವತ್ ಘಟಾಕಾರ ವೃತ್ತಿ ಮೇ, ತಿಸ್ ಅಂದರೆ ರೂಪವತ್ ಘಟಾಕಾರ ವೃತ್ತಿ ಮೇ अभिव्यक्त चेतन से तिनका प्रकाश होवे नहीं. अभिव्यक्त चेतनದಿಂದ ಹಾಂ ಯಾವಳದು ಹಾಂ ಪರಿಮಾಣ ಸಂಖ್ಯಾ ಮೊದಲಾದವುಗಳು ಸ್ಥೂಲ ಪರಿಮಾಣ ಅವುಗಳದು ಪ್ರಕಾಶ ಆ ಚೇತನದಿಂದ ಆಗುವುದೇ ಇಲ್ಲ ಅಂದಮೇಲೆ ನಿನ್ನ ಮತ ಯಾನು ಖಂಡನ ಇತ್ತು. ದೋಷ ಒಪ್ಪಿದ್ರೆ ಏನೋ ಒಂದೇಳಿ ಸಂಭವಿಸ್ತಿತ್ತು ಒಂದಲ್ಲಿ ಮಾತ್ರ, ಈ ದೋಷನೂ ಒಪ್ಪಿಲ್ಲ ಹೌದಿಲ್ಲ. ಮತ್ತು ಕೇವಲ ದುಗ್ಧಾಕಾರ ವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂಥ ಸಾಕ್ಷಿಯಿಂದಲೇ ಅತಿಕ್ತ ರಸದ ಆಕಾರ ಆದರೂ ಆಗ್ತೈತಿ. ಅದೇ ಸಾಕ್ಷಿದಿಂದಲೇ ಹಿಂಗೆ ಹೇಳಿದರೆ ಅನ್ಯಾಕಾರ ವೃತ್ತಿಯಲ್ಲಿ ಅಭಿವ್ಯಕ್ತ ಚೇತನದಿಂದಲೇ ಸಂಬಂಧಿ ಹಾಲಿಗೆ ಸಂಬಂಧಿ ಕೈ ರಸ ಇದರ ಅದು ಜ್ಞಾನ ಆಗಬೇಕು. ಅದಕ್ಕೊಂದು ದೃಷ್ಟಾಂತ ಕೊಟ್ಟರು ರೂಪವಾನ್ ಘಟ. ಹಾಂ ಪರಂತು ಒಮ್ಮೊಮ್ಮೆ ಎಲ್ಲರೇ ದೋಷ ಬಲತ್ಕಾರ ದೋಷ ಇತ್ತಪ್ಪ ಅಂದ್ರೆ ಒಂದು ವೇಳೆಗೆ ಅದು ವಿಷೀಕರಿಸೋದು ಆಗ್ತದೆ, ಅಗೋಚರದಾದರೂ ಕೂಡ ಸಾಕ್ಷಿಯಿಂದ ಪ್ರಕಾಶ ಆಗ್ತದೆ. ಪರಂತು ಈ ರೂಪವುಳ್ಳ ಕೊಡ ಘಟ ಅಂದಮೇಲೆ ಇದಿಲ್ಲೇನು ದೋಷ ಇಲ್ಲ. ಅಂದಮೇಲೆ ಆ ರೂಪವಾನ್ ಘಟ ಆಕಾರ ವೃತ್ತಿಯಲ್ಲಿ ಅದರದ ಸಂಖ್ಯಾ ಪರಿಮಾಣ ಸ್ಥೂಲತಾದಿಗಳ ಜ್ಞಾನ ಸಂಭವಿಸುವುದೇ ಇಲ್ಲ ಅಂತೇಳಿ ಪ್ರಕಾಶ ತಿಳಿತಾನೆಷ್ಟು ಒಂದು ಮತ ಮುಗೀತು. ಈಗ ಮುಖ್ಯ ಸಿದ್ಧಾಂತಕ್ಕೆ ಹಾಕತ್ತಾನೆ. ಈ ಮುಖ್ಯ ಸಿದ್ಧಾಂತ ಅನ್ನೋದು ಹೇಳ್ತೇವೆ ನಾವು. ಮುಖ್ಯ ಸಿದ್ಧಾಂತ ತೋ ಯೇ ಹೈ. ಇನ್ನು ಜವಳಜವಳಿಗೆ ಇನ್ನು शेवटी ಉಪಸಂಹಾರ ಮಾಡ್ತಾರೆ 37, 38, 39. ಹಾಂ ಯಾವಾಗ 38 ಎಲ್ಲ ಮತಗಳದು ಮತ್ತು ಪೈಲಾಡ್ದು ಹೇಳಬೇಕಲ್ಲ. ಎಲ್ಲ ಮತಗಳದು ಪೈಲಾಡ್ದು ಹೇಳಬೇಕಲ್ಲ. ಅಂದ್ರೆ ಯಾರ ಮತ ಯೋಗ್ಯ ಐತಿ ಅವ್ರು ಏನೇನು ಹೇಳ್ಯಾರ ಹಿಂದೆ ಅದೆಲ್ಲ ಅಳತೆ ಕೊನೆಗೆ ಇವ್ರ ಮತ ಯೋಗ್ಯ ಐತೆ ಅಂತ ಒಂದು 39 ಶೇಡಿಂಗ್ದ. ಮುಖ್ಯ ಸಿದ್ಧಾಂತ तो ये है अंत निर्णय. हाँ जैसे स्वप्न अवस्था में सारे पदार्थ साक्षी भाष्य है. ಸ್ವಪ್ನ ಅವಸ್ಥೆ ಎಲ್ಲ ಸಾಕ್ಷಿ ಭಾಷೆ. ಸ್ವಪ್ನ ಪದಾರ್ಥಗಳೇನದವಲ್ಲ ಅವೆಲ್ಲ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಅಂದ್ರೆ ಗೊತ್ತಲ್ಲ ಏನು ತೋರ್ಯಾವ ಅಟ್ಟೆ ತಿಳ್ಕೊಳ್ಳೋದು. ತಿನ್ಮೆ ಸಾಕ್ಷು ಸತ್ವ ರಾಸನತ್ವಾದಿ ಪ್ರತೀತಿ ಹೋವೆ. ಅವುಗಳಲ್ಲಿ ಯಾವ ಪದಾರ್ಥಗಳನ್ನು ಸಾಕ್ಷಿ ಭಾಷೆ ಇದ್ದಾವಲ್ಲ ಅವೆಲ್ಲ ಪದಾರ್ಥಗಳಲ್ಲಿ ಚಾಕ್ಷುಸತ್ವ ರಾಸನತ್ವಾದಿ ಪ್ರತೀತಿ ಹೋವೆ ಹೈ. ಹೋವೆ ಹೈ ಅಲ್ಲಿ ಕೌನ್ಸ್ ಮಾಡಿದ್ರಿ. ಏನು ಚಾಕ್ಷುಸತ್ವ ರಾಸನತ್ವಾದಿ ಪ್ರತೀತಿ ಹೋವೆ ಅಂದ್ರೆ ಏನು?
ಹ್ಞೂ ಚಾಕ್ಷುಷತ್ವ ರಾಸನತ್ವಾದಿ ಪ್ರತೀತಿ ಪ್ರತೀತಿ ಅಂದ್ರೆ ಕೇವಲ ಅದೇ ತೋರ್ತವೆ. ಪ್ರತೀತಿ ಅಂದ್ರೆ ಜ್ಞಾನ ಆಗ್ತದೆ ಅಲ್ಲಿ. ಅದೇ ಜ್ಞಾನೇ ಹೆಂಗಾಗ್ತದೆ ಚಾಕ್ಷುಸತ್ವ ರಾಸನತ್ವಾದಿ ಪ್ರತೀತಿ ಹೋವೆ. ಇಷ್ಟು ಏನು ಬಂದ್ರೆ ಇದು ಪ್ರಾತಿಭಾಸಿಕ ಪ್ರತೀತಿ ಮಾತ್ರ ಒಂದು ಪ್ರತ್ಯಕ್ಷ ಆಗ್ತದೆ. ಸರಳ ಅದ ಎಕ್ದಮ್ ಹೋಗೇ ವಿಷಯ ಎಲ್ಲಿ ಹೋಗ್ಯದ 6ನೇ ತರಂದ್ರೆ ಶುರುವಾತಿ ಹೋಗ್ಯದ ನೋಡ್ರಿ. ಒಂದು ಹುಡುಗ ಓಡ್ಲಕತ್ತದ ಮುಂದೆ ಹುಡುಗ ಇವ ಒದರ್ಲಕತ್ತಾನ, ಇವನು ಓಡ್ಲಕತ್ತಾನ, ಅವನು ಓಡ್ಲಕತ್ತಾನ, ಇವ ಹಿಂದಿನ ಒದರ್ಲಕತ್ತಾನ. ನಿಂಡ್ರು ಮತ್ತೆ ಅಂದಾಗ ಸ್ವಪ್ನದಲ್ಲಿ ಈಗ ಹೆಂಗೆ ಚಾಕ್ಷುಸತ್ವ ಈಗ ನಾನು ನೋಡ್ಲಕತ್ತೇನೆ ಪ್ರತಿ ಸಂಬಂಧ ಇದಕ್ಕೆ ನೋಡ್ಲತ್ತೀನಿ ಚಾಕ್ಷುಸತ್ವ ವ್ಯವಹಾರ ಅದಿದು ಹೌದಿಲ್ಲ. ರಸ ಗ್ರಹಣ ಮಾಡ್ಲಕತ್ತದ ರಾಸನತ್ವ ವ್ಯವಹಾರ ಹಂಗೆ ಸ್ವಪ್ನದಲ್ಲಿ ನಡೀತದ. ಅಷ್ಟೇ ಹೇಳೋದು ಅಷ್ಟೇ. ಹಾಂ ಸ್ವಪ್ನದಲ್ಲಿ ಕೂಡ ಹುಡುಗ ನೋಡ್ಲಕತ್ಯಾನ, ಒದರ್ಲಕತ್ಯಾನ, ಏನೋ ತಿರ್ಲಕತ್ಯಾನ. ಹೌದೇನಿಲ್ಲ ಫರಕ್ ಏನೈತಿ? ಫಕ್ತ ಚಾಕ್ಷುಸತ್ವ ರಾಸನತ್ವದ ಹೇಳಬೇಕು. ಎಷ್ಟು ಮಾಡಿದ್ರೆ ನಿಮ್ಗೆ 10 ಪೈಕಿ 1 ಮಾರ್ಕ್ ಕೊಡ್ತಾರೆ ಇಲ್ಲಿ ವೇದಾಂತದಲ್ಲಿ. ಫರಕ್ ಏನೈತಿ? ಚಾಕ್ಷುಸತ್ವ ರಾಸನತ್ವ ವ್ಯವಹಾರ ಹೋವೇ ಪರಂತು ರಾಸನತ್ವ ಅಂದ್ರೆ ಗೊತ್ತಾಗಿಲ್ಲ. ಈ ಜೀವ ಅಂದ್ರೆ ಏನೋ ತಿರ್ಲಕತ್ತಾನ ಅಂತ ತಿಳ್ಕೊಳ್ರಿ ಅಲ್ಲಿ ಕನಸಿನೊಳಗೆ. ಹಿಂದಿಂದ ಕೇಳ್ತೇವೆ ನಾವು, ಇನ್ನು ಮುಂದೆ ಬರೋದು ಕೇಳೋದು ನಿಮ್ಗೆ. ಅವರು ಏನು ಕೇಳ್ತಾರೆ ನಿಮ್ಗೆ ಏನು ಅಷ್ಟು ಆಗ ತಾತ್ಪರ್ಯ ತಿಳ್ಕೊಬೇಕು. ಚಾಕ್ಷುಸತ್ವ ರಾಸನತ್ವ ಇಷ್ಟರಲ್ಲಿ ಗೊತ್ತಾಗ್ತದಿಲ್ಲ. ಚಾಕ್ಷುಸತ್ವ ರಾಸನತ್ವ ವ್ಯವಹಾರ ಪ್ರತೀತಿ ಜ್ಞಾನ ಆಗುತ್ತದೆ. पण ಈ ಚಾಕ್ಷುಸತ್ವ ರಾಸನತ್ವ ಪ್ರತೀತಿ ಹೋವೆ ಜ್ಞಾನಲ್ಲೇ ಆಗುತ್ತದೆ. ಚಾಕ್ಷುಸತ್ವ ರೂಪದ ಜ್ಞಾನ ನೋಡ್ಲಕತ್ತಾನೆಲ್ಲ, ಇಲ್ಲಿ ತಿರ್ಲಕತ್ತಾನ, ಮತ್ತು ಅದರದ್ದು ವ್ಯವಹಾರ ಜ್ಞಾನ ಆಗೈತಿ. ಫರಕ್ ಏನಂದರೆ ಅಲ್ಲಿ ಆ ಚಾಕ್ಷುಸತ್ವ ರಾಸನತ್ವ ಅವು ವಾಸ್ತವಿಕವಾಗಿ ಅವನು ಸ್ವಪ್ನ ಪದಾರ್ಥಂತೆ ಮಿಥ್ಯಾನೇ ಅದಾವೆ. ಇಲ್ಲಿ ಯಾನ ನೇತ್ರ, ಇಲ್ಲಿ ಜೀವೇಂದ್ರಿಯದ ಈ ವ್ಯಾವಹಾರಿಕ ಅಲ್ಲಿಲ್ಲ. ಈಗ ಹೌದಾ? ಮತ್ತು ಇಷ್ಟೇ ಕೇಳಕತ್ತಾರ ಅವರು. ಪ್ರಶ್ನೆ ಹಂಗೆ ಅರ್ಥ ಆಗಲ್ಲ. ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಬರೆಯಲೇ ಏನಾರು ಬರೆದಿಡ್ತೀರಿ. ಅಲ್ಲ, ಚಾಕ್ಷುಸತ್ವ ರಾಸನತ್ವಾದಿ ಪ್ರತೀತಿ ಅಂದರೆ ಜ್ಞಾನ ಆಗುತ್ತದೆ. ಮತ್ತು ಇಷ್ಟು ಹೇಳೋದವರು. ಈಗ ಫರಕ್ ಏನಂದರೆ ಅಲ್ಲಿ ಆದರೂ ಚಾಕ್ಷುಸತ್ವ ರಾಸನತ್ವ ಆಗ್ತದೆ. ಪಣ ಆ ಚಾಕ್ಷುಸನ್ನು ನೋಡೋದು ಇದೂ ಸಾಕ್ಷಿ ಭಾಷೆ, ಇದೂ ಸಾಕ್ಷಿ ಭಾಷೆನೇ. ವ್ಯವಹಾರ ಜ್ಞಾನ ಆಗ್ತದೆ ಖರೆ, ಪಣ ಇಲ್ಲಿ ಇಂದ್ರಿಯಗಳು ಅಲ್ಲಿಲ್ಲ. ಇಷ್ಟು ಅದೇ ಕೇಳಿದ್ರೆ ಅವರು ನಿಮಗೆ ಅದೇನ ಪ್ರಶ್ನೆ ಅದು ಯಾವತ್ತು ಕೇಳ್ತಿದ್ದಲ್ಲ, ನನಗೂ ಧ್ಯಾನ ಬಂದಿರೋದು ಯಾವುದು ವ್ಯವಹಾರಿಕ ಇಂಟರ್ವ್ಯೂ ಒಳಗೆ ಅದು ಏನು ನನಗೆ ಧ್ಯಾನದಲ್ಲಿ ಬಂದಿಲ್ಲ. ನೆಕ್ಸ್ಟ್ ಅಂತ ಕೇಳಿದ್ರು. ನೆಕ್ಸ್ಟ್ ಅಂತ ಯಾವುದು ಅವ್ನ ತಾತ್ಪರ್ಯ ತಿಳಿದಿಲ್ಲ. ಇಲ್ಲ, ವ್ಯವಹಾರ ಲೌಕಿಕ ರೀ, ಲೌಕಿಕ. ಶಾಲಿ ಮಾಸ್ತರ್ಗಳದು ಇಂಟರ್ವ್ಯೂ, ಶಾಲಿ ಮಾಸ್ತರ್ಗಳದು ಡಿ ಎಡ್ದವ್ರಿಗೆ ಇಂಟರ್ವ್ಯೂ ಕರೆದಿರು. ಅವ್ರು ಏನು ಕೇಳಿದರು ಕಿ ಉತ್ತರ ಸೋ ಕ್ಯಾ ಹೇ, ಉತ್ತರ ಏನದ, ಪ್ರಶ್ನೆ ಏನದ ಅವರು. ನೆಕ್ಸ್ಟ್ ಮತ್ತು ಅವನಿಗೆ ಅದೇ ಕೇಳ್ತಿರಂತ.
ಉತ್ತರ ಇದು ಹೇಳಬೇಕಿಲ್ಲ ಉತ್ತರ ಏನದ ಅಂದ್ರೆ ಇವ್ರು ಏನು ಪ್ರಶ್ನೆ ಕೇಳಿ ಬರಲಿಲ್ಲ ಇವರಿಗೆ. उत्तर दिशा है. ಇವರಿಗೆ ಉತ್ತರ ಕೇಳಿ ಪ್ರಶ್ನೆ ಕೇಳಕ್ಕೆ ಬರವಲ್ದು. ಅವ್ರು ಕೇಳೋದೇನು ಉತ್ತರ ಏನೈತಿ, ಉತ್ತರ ದಿಶೆ ಐತಿ, ಒಂದೇ ಮಾತಾ ಐತಿಲ್ಲ. ಹಾಂ ಹಂಗೆ ರಾಸನತ್ವ ಚಾಕ್ಷುಷತ್ವ ಜ್ಞಾನ ಅಲ್ಲಿ ಆಗ್ತದ ಕರೆ ಅದೂ ವಾಸ್ತವಿಕ ಸಾಕ್ಷಿ ಭಾಷೆ. ಅಲ್ಲಿನೂ ಕೂಡ ಅವನು ಪದಾರ್ಥಗಳು ಹೆಂಗೆ ಸಾಕ್ಷಿ ಭಾಷೆವೋ ಹಂಗೆ ಇವು ಇಂದ್ರಿಯಗಳನ್ನು ಸಾಕ್ಷಿ ಭಾಷೆನೇ. ಹಾಂ ಮುಂದೆ ಇದು ಕುಂಚಾಳಿ ಶೇಡಿಂಗ್ದಾಗ ಅವ್ರು ಹೇಳೋರು ಅದಾರ. ಈ ಕುಂಚಾಳಿ ಶೇಡಿಂಗ್ ಹಿಂದೆ ಇಲ್ಲ 8ನೇ ಪ್ರಕಾಶದಾಗ ಪಂಚಾತ್ರ ಹೇಡಿಂಗ್ ಹಿಂದೆ ಮುಂದೆ 8ನೇ ಪ್ರಕಾಶ ಪಂಚಾತ್ರ. ಇಲ್ಲ ಬರೋದೇ ಇರ್ತಲ್ಲ ನಿಮ್ಗೆ ಹೇಳ್ದೆ. ಹಾಂ ಅಲ್ಲಿ ಅವ್ನು ಶಂಕ ಮಾಡ್ಯಾರವರು. ಇಲ್ಲಿಲ್ಲ ಅಲ್ಲಿ ರೀ ಸ್ವಪ್ನದ ಬಗ್ಗೆ ಇಲ್ಲ ಸ್ವಪ್ನದ ಬಗ್ಗೆನೇ ಅದಲ್ಲ ಎಲ್ಲ ಪಂಚಾಯತ್ ರೆಡಿ. ಅಲ್ಲಿ ಮತ್ತು ನೀವು ನೇತ್ರೇಂದ್ರಿಯ ಅದು ಹೇಳ್ಕತ್ತೀರಿ. ನೇತ್ರೇಂದ್ರಿಯ ಇಲ್ಲೇ ಅವ ಮನೆಗೇನಲ್ಲ, ಇಲ್ಲೇ ಮನೆಗೇನ ಮತ್ತು ಅವನ ಇಂದ್ರಿಯಗಳು ಇಲ್ಲೇ ಅದಾವ. ಮತ್ತು ಅಲ್ಲಿ ಹೆಂಗೆ ನೋಡ್ತಾನ ಅಪ್ಪ ಇಲ್ಲಿ ಇಂದ್ರಿಯಗಳು ಅಲ್ಲಿ ಹೋಗಿಲ್ಲ, ಅಲ್ಲೆಲ್ಲ ನವೀನೇ ಉತ್ಪತ್ತಿ. ನೇತ್ರೇಂದ್ರಿಯ ರಸನೇಂದ್ರಿಯನೂ ಎಲ್ಲ ನವೀನೇ ಉತ್ಪತ್ತಿ ಅಲ್ಲಿ. ಇವೆಲ್ಲ ಲಗೆ ಲಗೆ ಹೇಳ್ಬೇಕಿಂತವು. ಹಾಂ ಮುಸ್ಕೌನ್ಸ್ ಮಾಡಿದ್ರಿ. तीसरी से ಸರ್ಪರಸ್ತಾದಿಕ್ ಅನಿರ್ವಚನೀಯ ಪದಾರ್ಥ ಸಾಕ್ಷಿ ಭಾಷೆ. ಅದೇ ರೀತಿಯಿಂದ ಸರ್ಪ ಬೆಳ್ಳಿ ಮೊದಲಾದವುಗಳು ಅನಿರ್ವಚ ಪದಾರ್ಥ ಅವು ಸಾಕ್ಷಿ ಭಾಷೆ ಇದ್ದಾವೆ. ಸರ್ಪ ಬೆಳ್ಳಿ ಮೊದಲಾದವುಗಳು ಅನಿರ್ವಚನೀಯ ಪದಾರ್ಥ ಸಾಕ್ಷಿ ಭಾಷೆ. ತಿನ್ಮೆ ಸರ್ಪರಸ್ತಾದಿಗಳಲ್ಲಿ ಚಾಕ್ಷುಸತ್ವಾದಿ ಪ್ರತೀತಿ ಭ್ರಮ ಹೇ. ಚಾಕ್ಷುಸತ್ವಾದಿ ಪ್ರತೀತಿ ಏನದು ಭ್ರಮ. ನೇತಿಂದ್ರಿಗೂ ಪ್ರತ್ಯಕ್ಷ ಇಲ್ಲ. ಸರ್ಪ ಬೆಳ್ಳಿ ಚಾಕ್ಷುಸತ್ವ ಕಣ್ಣಿನೇನು ನೋಡ್ತಾನೆ ಅನ್ನೋದಕ್ಕೆ ಅವಿದ್ಯಾವೃತ್ತಿ ಅದ. ಭ್ರಮ ಅವಿದ್ಯಾವೃತ್ತಿ, ಸಾಕ್ಷಿ ಭಾಷೆ अविद्यावृत्ति को ही प्रकाश है. अविद्यावृत्ति द्वारा जाको प्रकाश है ताको ही साक्षी भाषे का ये है. तीन में सर्परस्तादिकन में चाक्षुसत्वादि प्रतीति अंदर ज्ञान भ्रम है. केवल सर्परस्तादि की साक्षी भाषे नहीं है मुख्य सिद्धांत. ಈಗ मुख्य साक्षी भाषे नहीं है. ವಿಚಾರ ಸಾಗರ 2ನೇ ತರಂಗ ಒಳಗೆ ಜ್ಞಾತ ಜ್ಞಾನ ಜ್ಞೇಯ ಸರ್ವಸಾಕ್ಷಿ ಭಾಷೆ 2ನೇ ತರಂಗ ಒಳಗೆ. पदार्थದ ज्ञान व्यावहारिक. सर्परस्ता साक्षी भाषा नहीं, किंतु सारे अनात्म पदार्थ ಈಗ ಸದ್ಯ ವ್ಯಾವಹಾರಿಕ. ಅನಾತ್ಮ ಪದಾರ್ಥ ಅಂದರೆ ವ್ಯಾವಹಾರಿಕ ಏನು ರೀ. ಅನಾತ್ಮ ಪದಾರ್ಥ ಒಂದು ಹಾಕ್ರಿ. ಸ್ವಪ್ನಕ್ಕೆ ನ್ಯಾಯಿ ಸಾಕ್ಷಿ ಭಾಷೆ ಹೈ. ಸ್ವಪ್ನಕ್ಕೆ ನ್ಯಾಯಿ ಸಾಕ್ಷಿ ಭಾಷೆ. ಹಾಂ ಸೊ ಹಿಂಗೆ ಹೋದ್ರೆ ಸ್ಥಳ ಅರ್ಥ ಆಗ್ತದೆ. ಹಾಕಿದ್ರೆ ಹಾಕಳ ಹಾಕಲ್ಲ. ಆಯ್ತಾ ಮುಂಜಾನೆ. ಹಾಂ ಅಂದರೆ ಅನಾತ್ಮ ಪದಾರ್ಥಗಳಿಗೂ ಸಾಕ್ಷಿ ಭಾಷೆ ಸ್ವಪ್ನಿಕೆ ನ್ಯಾಯ ಹಿಂಗೆ ಸರಳ ಆಗಲ್ಲ. ಅನಾತ್ಮ ಪದಾರ್ಥ ಸ್ವಪ್ನಿಕೆ ನ್ಯಾಯಿ ಸಾಕ್ಷಿ ಭಾಷೆ ರೀ. ಹಿಂಗೆ ಹೋದ್ರೆ ಸರಳ ಅರ್ಥ. ಸ್ವಪ್ನದಂತೆ ಸಾಕ್ಷಿ ಭಾಷೆ ಇದ್ದಾವೆ. ಮ್ಯಾಲೆ ಸರ್ಪರಸ್ತಾದಿಗಳು ಹೆಂಗೆ ಸಾಕ್ಷಿ ಭಾಷೆ ಅಂತ ಹೇಳಿದೇವಲ್ಲ ಹಂಗೆ ಅನಾತ್ಮ ಪದಾರ್ಥಗಳು ಸ್ವಪ್ನದಂತೆ ಸಾಕ್ಷಿ ಭಾಷೆಗಳು. ಹಾಂ ಘಟಾದಿಕ ಪ್ರಮೇಯ ನೇತ್ರಾದಿಕ ಪ್ರಮಾಣ ಪ್ರಮಾಣ ಶೇದ ಪ್ರಮಾಣ ಅಷ್ಟೇ ಮಾಡಿ ಪ್ರಮಾಣದೊಡನೆ ಇಲ್ಲ.
और घटाधिक ಘಟಾಧಿಕ ಪ್ರಮೇಯ ಪ್ರಮೇಯ ಒಂದು ಪ್ರಮೇಯ नेत्राधिक प्रमाण ಎರಡು और नेत्राधिकन का घटाधिकन से संबंध ಮೂರು ಪ್ರಮಾಣ ಪ್ರಮೇಯ ಮತ್ತು ಸಂಬಂಧ ಅಂದರೆ ಪ್ರಮಾತಾತನಲ್ಲಿ एक काल में उपजे है घटाधिकन से संबंध सारे त्रिपुटी एक काल में उपजे है ಜ್ಞಾತ ಸತ್ತ ಎಲ್ಲ ತ್ರಿಪುಟಿಗಳು ಒಂದೇ ಕಾಲದಲ್ಲಿ ಹುಟ್ಟುತ್ತವೆ ಜ್ಞಾತ ಸತ್ತಾದಿಂದ ಅಂದರೆ ಜ್ಞಾತ ಸತ್ತ ದೃಷ್ಟಿ ಸೃಷ್ಟಿ ಮುಖ್ಯ ಸಿದ್ಧಾಂತ ಅಂದರೆ ದೃಷ್ಟಿ ಸೃಷ್ಟಿವಾದ ಅಮುಖ್ಯ ಸಿದ್ಧಾಂತ ಅಂದರೆ ಸೃಷ್ಟಿ ದೃಷ್ಟಿವಾದ ಅಮುಖ್ಯ ಸಿದ್ಧಾಂತ ಅಂದ್ರೆ ಸೃಷ್ಟಿ ಹಾಂ ಮುಖ್ಯ ಸಿದ್ಧಾಂತ ಅಂದ್ರೆ ದೃಷ್ಟಿ सृष्टिवाद ज्ञाता सत्ता घटाधिकन के संबंध एक काल में उपजे है या ते तिनका परस्पर प्रमाण प्रमेय भाव संभवे नहीं ಒಂದು ಪ್ರಮಾಣ ಪ್ರಮೇಯ ಭಾವ ಅದರಲ್ಲಿ ಸಂಭವಿಸುವುದೇ ಇಲ್ಲ ಹೆಂಗೆ ಅಜ್ಞಾಜ್ಞಾಪಕಂ ಪ್ರಮಾಣ ಹಿಂಗಾಗಿ ಸಂಭವಿಸೋದು ಏಕಾಲದಲ್ಲೇ ಪ್ರಮಾಣ ಪ್ರಮೇಯ ಎಲ್ಲ ಅದಕ್ಕೆ ಅದರಲ್ಲಿ ಪ್ರಮಾಣ ಪ್ರಮೇಯ ಭಾವ ಸಂಭವನೇ ಪರಂತು ಪ್ರತೀತ ಹೋಗಿ ಆದರೂ ತೋರ್ತೈತಿ ಹೊರಗೆ ವ್ಯವಹಾರ ಕಾಲದಲ್ಲಿ ನೇತ್ರ ಪ್ರಮಾಣ ವಿಷಯ ಪ್ರಮೇಯ ಸಂಬಂಧ ಇವೆಲ್ಲ ತೋರ್ತಾವೆ ವ್ಯವಹಾರ ಕಾಲದಲ್ಲಿ ತೋರ್ತಾವೆ ಯಾತೆ ಅನಿರ್ವಚನೀಯ है ये सिद्धांत है ಇವೆಲ್ಲ ಅನಿರ್ವಚನೀಯ ಅಂತಂದರೆ ನಮ್ಮದು ಸಿದ್ಧಾಂತ व्यावहारिक प्रपंचों को मिथ्यत्व सिद्धि का उपयोगी और साक्षी भाषिता के साधक ನಾವು ಎಲ್ಲ ವ್ಯಾವಹಾರಿಕ ಪ್ರಪಂಚನೂ ಕೂಡ ಮಿಥ್ಯತ್ವ ಸಿದ್ಧಿ ಉಪಯೋಗ ಮಾಡೋ ಸಲುವಾಗಿ ಪ್ರಾತಿಭಾಷಿಕ ಪ್ರಪಂಚ ಅಂತೂ ಮಿಥ್ಯಾನೇ ಅದ पण ವ್ಯಾವಹಾರಿಕ ಪ್ರಪಂಚನೂ ಮಿಥ್ಯತ್ವ ಸಿದ್ಧ ಮಾಡೋ ಸಲುವಾಗಿ ಸಾಕ್ಷಿ ಭಾಷಿತಾಕೆ ಸಾಧಕ ಸಾಕ್ಷಿ ಭಾಷೆಗೆ ಕಾರಣ ಇವೆಲ್ಲ ಸಾಕ್ಷಿ ಭಾಷೆ ಅಂತ ಹೇಳೋ ಸಲುವಾಗಿ ಮಿಥ್ಯಾ ಸರ್ಪರಸ್ತಾದಿक दृष्टांत है ಮಿಥ್ಯಾ ಸರ್ಪರಸ್ತಾದಿक दृष्टांत है ಹೆಂಗೆ ಹಿಂದೆ ಅನ್ಯತಾ ಖ್ಯಾತಿ ಏನು ಅಸತ್ಖ್ಯಾತಿ ಇದ್ರೊಳಗೆ ಹೇಳ್ಯಾರ ನೋಡಿ ಮುಂದಿನ ಬರೋದು ಈ ಸರ್ಪರಸ್ತಾದಿಗಳಿಗೆ ಸತ್ಯ ಅಂದಮೇಲೆ ನಾವು ಈ ಪ್ರಪಂಚ ಮಿಥ್ಯಾ ಮಾಡೋ ಸಲುವಾಗಿಯೇ ಸರ್ಪರಸ್ತಾದಿಗೆ ದೃಷ್ಟಾಂತ ಹೇಳ್ತೇವೆ ಇವು ಹೆಂಗೆ ಮಿಥ್ಯಾ ನೋಡು ಹಂಗೆ ಇವಾಗ ಮಿಥ್ಯಾ ಅಂತೇಳಿ ನೀವು ಅದಕ್ಕೆ ಸತ್ಯ ಅಂತ ಹೇಳಿದ್ರೆ ಅದಕ್ಕೆ ಅವಕ್ಕೆ ಸತ್ಯ ಅಂತ ಹೇಳಿದ್ರೆ ಮತ್ತು ಇವು ಹೆಂಗೆ ಮಿಥ್ಯಾ ಆಗ್ತವೆ ನಾವು ಇವು ಮಿಥ್ಯಾ ಹೇಳೋ ಸಲುವಾಗಿಯೇ ಸರ್ಪರಜ ದೃಷ್ಟಾಂತ ಹೇಳ್ತೇವೆ ಇವು ಹೆಂಗೆ ಮಿಥ್ಯಾ ಅದಾವೋ ಈ ಮಿಥ್ಯಾ ಅಂತ ಹೇಳೋ ಸಲುವಾಗಿ ಸರ್ಪರಸ್ತಾದಿ ದೃಷ್ಟಾಂತ ಅದಾವ मिथ्या सर्परस्तादिक दृष्टांत है व्यावहारिक प्रपंच मिथ्यत्व सिद्धि माडू सलुवागिने व्यावहारिक प्रपंच साक्षी भाषे सिद्धि माडू सलुवागिने रज्जु सर्प दृष्टांत रज्जु सर्प दृष्टांत ठीक है हाँ चिनंको सर्परस्तादिकन ಐಂದ್ರಿಕತ್ವ ಮಾನಿತು ಅವಕ್ಕೆ ಇಂದ್ರಿಯ ಸಾಕ್ಷಾತ್ ಇಂದ್ರಿಯ ಸಂಬಂಧ ಅಂತ ಒಪ್ಪಿದರೆ ಸರ್ಪರಸ್ತಾದಿಗಳಿಗೆ ಸಾಕ್ಷಾತ್ ಇಂದ್ರಿಯ ಸಂಬಂಧ ನೀವು ಒಪ್ಪಿದರೆ ಸಿದ್ಧಾಂತಕ ಸಾಧಕ ದೃಷ್ಟಾಂತ ಪ್ರತಿಕೂಲವೇ ಉಪಾಧ್ಯಾಯ ರಜ್ಜು ಸರ್ಪ ದೃಷ್ಟಾಂತದಲ್ಲಿನೂ ಕೂಡ ನೀವು ಐಂದ್ರಿಕತ್ವ ಸಿದ್ಧ ಮಾಡಿದರೆ ವ್ಯಾವಹಾರಿಕ ಪ್ರಪಂಚ ಸಾಕ್ಷಿ ಭಾಷ್ಯ ಅಂತ ನಾವು ಹೇಳುವ ಸಿದ್ಧಾಂತದ ಅದಕ್ಕೆ ಉಪಾಧ್ಯಾಯ ವಿರೋಧ ಆಗ್ತಿ ಉಪಾಧ್ಯಾಯ ಏನತಿ ವಿರೋಧ ಆಗ್ತೀನಿ ಪ್ರತಿಕೂಲ ಅಂದ್ರೆ ನೀವು ವಿರೋಧ ಆಗ್ತಿ ಸಾಕ್ಷಿ ಭಾಷೆ ಹೇಳುವ ಸಿದ್ಧಾಂತ ನಾವೆಲ್ಲ ಸಾಕ್ಷಿ ಭಾಷೆ ಅಂತ ಹೇಳ್ತೇವೆ ವ್ಯಾವಹಾರಿಕ ದೃಷ್ಟಿ ಸೃಷ್ಟಿವಾದೊಳಗೆ ನಮ್ಮ ಮುಖ್ಯ ಸಿದ್ಧಾಂತ ಏನೈತೆ ಅಂದ್ರೆ ವ್ಯಾವಹಾರಿಕ ಪ್ರಪಂಚ ಎಲ್ಲ ಸಾಕ್ಷಿ ಭಾಷೆ ಹಿಂಗೆ ಹೇಳುವ ಸಿದ್ಧಾಂತ ಅದಕ್ಕೆ ನೀ ಸಾಕ್ಷಾತ್ ಇಂದ್ರಿಯ ಸಂಬಂಧ ಒಪ್ಪಿದಿ ಅದಕ್ಕೆ ನೀ ಸಿದ್ಧಾಂತಕ್ಕೆ ವಿರೋಧ ಹೋಗ್ತಿ
दृष्टांत प्रतीक होले या ते उपाध्याय का मत सिद्धांत विरोधी आहे. उपाध्याय का मत ಸಿದ್ಧಾಂತಕ್ಕೆ ವಿರೋಧಿ ಇದ್ದಿ ತಿಳಿತ ತಿಳಿತ ತಿಳಿತು. ಈಗ ಹಾಂ, ಈಗ ಇಲ್ಲಿ ಮ್ಯಾಲೆ ಏನು ಮಾಡಬೇಕು? ಶಂಕ ಓದ್ತೀನಿ ಬರೀ. ಈ ಮ್ಯಾಲ ಕೆಳಗೆ ಏನು ಧರ್ಮಜ್ಞಾನ ಹೆಡಿಂಗ್ ಐತಲ್ಲ ಸುಲ್ತೀಸ್ ಹೆಡಿಂಗ್ 37. ಆ 37 ಹೆಡಿಂಗ ಮೊದಲೇ ಹೆಡಿಂಗ್ ಅಂತ ಇಲ್ಲಿ ಮ್ಯಾಲ ಯಾನ್ ಯದ್ಯಪಿ ಅದು ಯದ್ಯಪಿ ಅಧ್ಯಸ್ತದಲ್ಲ. ಹಾಂ ಹಾಂ ಇಲ್ಲ, ಮ್ಯಾಲ ಏನು ಬರೀರಿ? ಸೌತೀಸ್ ಹೆಡಿಂಗ್ ಇತ್ತಪ್ಪ, ಇಲ್ಲಿಂದೇ ಚಾಲು. ಅದು ತಳ ಬರ್ದಾರು ಹೆಡಿಂಗ್ ಅಂತೇಳಿ ಸೌತೀಸ್ ಹೆಡಿಂಗ್. ಆ ಹೆಡಿಂಗ್ ಹಾಂ ಏಕ್ದಮ್ ಮ್ಯಾಲ. ಇಲ್ಲಿ ಈಗ ಶಂಕ ಮಾಡೋರಿದ್ದಾರ. ಹಾಂ, ಹೆಡಿಂಗ್ ಇಲ್ಲಿಗೆ ಚಾಲು. ಹಾಂ ಹಾಂ, ಶಂಕ ಯಾನ್ ಶಂಕ ಅಧ್ಯಸ್ಥ ಪದಾರ್ಥಂಕು ಅಧ್ಯಸ್ಥ ಹಾಂ ಅಧ್ಯಸ್ಥ ಸಮಾರೋಪಿತ ಅಧ್ಯಸ್ಥ ಸರ್ಪ ಬೆಳ್ಳಿ ಮೊದಲಾದವು ಅಧ್ಯಸ್ಥ ಪದಾರ್ಥಂಕು ಅಂದರೆ ಸರ್ಪ ಬೆಳ್ಳಿ ಮೊದಲಾದವುಗಳ ಪದಾರ್ಥ. ಐಂದ್ರಿಕತ್ವ ನಹಿ ಮಾನಿತ್ತು. ಹಿಂದೆ ಐಂದ್ರಿಕತ್ವ ಸಾಕ್ಷಾತ್ ಇಂದ್ರಿಯ ಸಂಬಂಧ ಒಪ್ಪಿದರೆ ನೀನು ಸಿದ್ಧಾಂತಕ್ಕೆ ವಿರೋಧ ಹೋಗ್ತಿ ಅಂತ ಹೇಳಿದ್ರಲ್ಲ. ಹೇಳಿದ್ರಿಲ್ಲ. ಹಾಂ, ನಾವು ಒಂದು ವೇಳೆ ಅಧ್ಯಸ್ಥ ಪದಾರ್ಥಕ್ಕೆ ಐಂದ್ರಿಕತ್ವನ ಒಪ್ಪದ ಇದ್ದಿದ್ದಾದರೆ ಆಕಾಶ ಮೇ ನೀಲತಾ ಅಧ್ಯಾಸ ಅನುಪಪತ್ತಿ. ಆಕಾಶದಲ್ಲಿ ನೀಲ ಅಧ್ಯಾಸ ಏನಾಗ್ಯದ? ಆಕಾಶದಲ್ಲಿ ನೀಲತಾ ಅಧ್ಯಾಸ ಆಗ್ಯದಲ್ಲ. ಮತ್ತು ಅಲ್ಲಿ ಅಸಂಭವ ಆಗ್ತದ ಐಂದ್ರಿಕತ್ವ ಒಪ್ಪಲಿಲ್ಲ ಅಂದರೆ. ಧರ್ಮಿ ಜ್ಞಾನವಾದ ಮೇ ಏ ದೋಷ ನಿರಾಕರಣಿ ಹೈ. ಧರ್ಮಿ ಜ್ಞಾನವಾದಿಗಳು ನಾ ಏನು ಆಕಾಶದಲ್ಲಿ ನೀಲತಾ ಅಧ್ಯಾಸಕ್ಕೆ ನಾನು ಐಂದ್ರಿಕತ್ವ ಒಪ್ಪಿನಿ, ಹೌದಿಲ್ಲ? ಇದು ಧರ್ಮಿ ಜ್ಞಾನವಾದಿಗಳು ನಾ ಏನು ಇದು ಅವಶ್ಯ ನೀವು ನಿರಾಕರಣ ಅಂದ್ರೆ ಮಾಡಲಿಕ್ಕೆ ಬೇಕು. ಅವಶ್ಯ ನಿರಾಕರಣಿ ಕಾಯತೆ ಆಕಾಶ ನಿರೂಪ. ಆಕಾಶ ರೂಪದನ್ನು ಆಕಾಶದಲ್ಲಿ ಇಲ್ಲ, ನಿರೂಪ ಯಾತೆ ಆಕಾಶ ಕಾ ನೇತ್ರ ಸೇ ಸಾಮಾನ್ಯ ಜ್ಞಾನ ಸಂಭವೇನೆ. ಒಂದು ಆಕಾಶದೊಡನೆ ನೇತ್ರ ಸಾಮಾನ್ಯ ಜ್ಞಾನ ಆಗ್ತದೇನು? ಆಕಾಶ ರೂಪನೇ ಇಲ್ಲ. ಆಕಾಶದೊಡನೆ ನೇತ್ರೇಂದ್ರಿಯದು ಸಾಮಾನ್ಯ ಜ್ಞಾನ ಸಂಭವಿಸುವುದಿಲ್ಲ. जो सामान्य ज्ञान संभवे तो ನೀಲಾಧ್ಯಾಸ ಹೋವೆ. ಸಾಮಾನ್ಯ ಜ್ಞಾನ ಸಂಭವಿಸ್ತು ಅಂದರೆ ಅದರಲ್ಲಿ ನೀಲತಾಧ್ಯಾಸ ಆಗ್ತದೆ. ಯಾಕಂದ್ರೆ ಮೊದಲು ನೀವು ಇದ್ಮಾಕಾರ ಸಾಮಾನ್ಯ ಜ್ಞಾನವೇ ಅಧ್ಯಾಸಕ್ಕೆ ಕಾರಣ ಅಂತ ಹೇಳ್ತೀರಿ. ಆಕಾಶ ನೀರೂಪದ ಅಂದಮೇಲೆ ಆಕಾಶದಲ್ಲಿ ನೀಲತಾ ಅಧ್ಯಾಸದಲ್ಲಿ ಏನು ಆಕಾಶದ್ದು ನೇತ್ರದೊಡನೆ ಸಾಮಾನ್ಯ ಜ್ಞಾನ ಸಂಭವಿಸಲಿಲ್ಲ. ಸಾಮಾನ್ಯ ಜ್ಞಾನ ಸಂಭವಿಸಿದ್ರೆ ನೀಲತಾ ಅಧ್ಯಾಸ ಆಗುತ್ತೆ. ಸಾಮಾನ್ಯ ಜ್ಞಾನ ಸಂಭವಿಸ್ತಿತ್ತು ಅಂದರೆ ನೀಲತಾ ಅಧ್ಯಾಸ ಆಗ್ತದೆ. ಹಾಂ, ಅವ್ರ ಇಲ್ಲಿ ಕೌನ್ಸ್ ಮಾಡಿದ್ರು ತಂದು ಮತ್ತೆ ಹೇಳ್ತೇವೆ ನಾವು. ಐಂದ್ರಿಕತ್ವ उपाध्याय उपाध्याय मत में तो आकाश नेत्र का संयोग हुए आकाश अवच्छिन्न चेतनस्थ अविद्या में क्षोभ द्वारा नील रूप की उत्पत्ति. नील रूप की उत्पत्ति नील रूप विशिष्ट आकाश गोचर. नील रूप विशिष्ट आकाशाने विषीकरिಸುವಂಥ नेत्र संयोगजन्य अंतःकरण की चाक्षुष वृत्ति एक काल में हुए है. याते आकाश में नीलता अध्यास का संभव है. ಆದ್ದರಿಂದ ಆಕಾಶದಲ್ಲಿ ನನ್ನ ಮತದಲ್ಲಿ उपाध्याय मतದಲ್ಲಿ हाँ उपाध्याय मत में तो आकाश में नेत्र का संयोग हुए आकाश अवच्छिन्न वर्णपಟ್ಟದ ಚೇತನದಲ್ಲಿ अविद्या में क्षोभ द्वारा नील रूप की उत्पत्ति. अविद्याದಲ್ಲಿ क्षोभ ಹೊಂದಿ उत्पत्ति. ಆ ನೀಲ ರೂಪ ವಿಶಿಷ್ಟ ಆಕಾಶವನ್ನು ವಿಷೀಕರಿಸುವಂಥ ನೇತ್ರ ಸಂಯೋಗಜನ್ಯ
ಅದು ಅಂತಃಕರಣ ಚಾಕ್ಷುಷ ವೃತ್ತಿ ಏಕಾಲದಲ್ಲಿ ಆತದ, ಏಕಾಲದಲ್ಲಿ ಆತದ. ಒಂದೇ ವೃತ್ತಿನೇ ಅಧ್ಯಸ್ಥಾಕಾರ ಅಂತ ಹೇಳ್ಯಾನವ. ಆದ್ಮೇಲೆ ನನ್ನ ಮತದಲ್ಲಿ ಆಕಾಶದಲ್ಲಿ ನಿಲ್ತ ಅಧ್ಯಾಸ ಸಂಭವಿಸುತ್ತದೆ, ಆಕಾಶದಲ್ಲಿ ನಿಲ್ತ ಅಧ್ಯಾಸ ಸಂಭವಿಸುತ್ತದೆ. ಆಯಿತಾ?